ಹಾಯ್ ಫ್ರೆಂಡ್ಸ್, ಫಿಲ್ಮಿ ಬೀಟ್ಗೆ ಸ್ವಾಗತ. ನಾನು ಶ್ರುತಿ ಪಾಟೀಲ್. ಕಿರಿಕ್ ಪಟ್ಟಿ ಸಿನಿಮಾ ಮಾಡೋ ಮುನ್ನ ರಶ್ಮಿಕಾ ಹೇಗಿದ್ದಾರೆ ಗೊತ್ತಾ? ನಾನು ಹೇಳಲ್ಲ, ನೀವೇ ನೋಡ್ಬಿಡಿ. ಹೌದು, ಕಿರಿಕ್ ಪಟ್ಟಿ ನಾಯಕಿ ರಶ್ಮಿಕಾ ಮದ್ದಣ್ಣ ಈಗ ಸಾನ್ವಿ ಅಂತಾನೆ ಫೇಮಸ್. ಚೊಚ್ಚಲ ಚಿತ್ರದಲ್ಲೇ ಈ ಬಡಿಗೆ ಸೃಷ್ಟಿ ಮಾಡಿದ್ದ ಕ್ರೇಜ್ ಅಷ್ಟಿಷ್ಟಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೆ ರಶ್ಮಿಕಾ ನಾಯಕಿಯಾಗುವ ಮೊದಲು ಮಾಡೆಲಿಂಗ್ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು. ಬೆಳ್ಳಿ ತೆರೆಯಲ್ಲಿ ನೋಡಿ ಖುಷಿಪಟ್ಟಿದ್ದ ಅಭಿಮಾನಿಗಳಿಗೆ ಫ್ಯಾಷನ್ ಲೋಕದಲ್ಲಿ ರಶ್ಮಿಕಾ ಹೇಗಿದ್ರೆಂಬ ಕುತೂಹಲ ಕಾಡಿರಬಹುದು. ಈ ಮಾಡೆಲಿಂಗ್ ದಿನಗಳಲ್ಲಿ ರಶ್ಮಿಕಾ ಅವರು ಹೇಗಿದ್ರೆಂಬುದಕ್ಕೆ ಕೆಲವೊಂದು ಫೋಟೋಗಳು ಸಿಕ್ಕಿವೆ. ಈ ಫೋಟೋಗಳಲ್ಲಿ ರಶ್ಮಿಕಾ ಸ್ಟೈಲ್ ಕಲರ್ಫುಲ್ ಕಾಸ್ಟ್ಯೂಮ್ ನಲ್ಲಿ ರ್ಯಾಂಪ್ ವಾಕ್ ಮಾಡ್ತಿದ್ದಾರೆ. ಅದನ್ನ ನೋಡಲು ಎರಡು ಕನ್ಸಲ್ದು ಕಣ್ರೆ. ಹಾಗಿದ್ರೆ ಮಾಡೆಲಿಂಗ್ ಲೋಕದಲ್ಲಿ ರಶ್ಮಿಕಾ ಮದ್ದಣ್ಣವರ ಝಲಕ್ ಹೇಗಿತ್ತು ಅಂತ ಈ ಫೋಟೋಗಳನ್ನ ನೋಡಿ. ಮೂಲತಃ ಕೊಡಗಿನ ಕುವರಿಯಾದ ರಶ್ಮಿಕಾ ಕಾಲೇಜ್ ಓದುವ ಸಲುವಾಗಿ ಬೆಂಗಳೂರಿಗೆ ಬಂದ್ರು. ಓದುವುದಕ್ಕೆ ಬಂದ ಈ ಹುಡುಗಿ ಮಾಡೆಲಿಂಗ್ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇದಕ್ಕೆ ಕಾರಣ ಚಿತ್ರರಂಗಕ್ಕೆ ಬರಬೇಕೆನ್ನುವ ಆಸೆ. ರಶ್ಮಿಕಾ ಮದ್ದಣ್ಣವರ ಮಾಡೆಲಿಂಗ್ ನ ಫೋಟೋ ನೋಡಿ ನಿರ್ದೇಶಕ ರಿಷಬ್ ಶೆಟ್ಟಿ ಹಾಗೂ ರಕ್ಷಿತ್ ಶೆಟ್ಟಿ ಫಿದಾ ಆಗಿದ್ರು. ನಂತರ ಆಡಿಷನ್ಗೆ ಆಹ್ವಾನ ನೀಡಿದ್ರು. ಮಾಡೆಲಿಂಗ್ ನಲ್ಲಿ ರಶ್ಮಿಕಾ ಯಾವುದೇ ಉಡುಗೆ ತೊಟ್ರು ಅದಕ್ಕೆ ಅಂದ ಚಂದ ಹೆಚ್ಚಿಸ್ತಿದ್ರು. ಅದಕ್ಕೆ ಅವರನ್ನ ಅನೇಕರು ಪರ್ಫೆಕ್ಟ್ ಮಾಡೆಲ್ ಅಂತ ಕರೀತಿದ್ರಂತೆ. ಬೆಂಗಳೂರಿನ ಅನೇಕ ರ್ಯಾಂಪ್ ಶೋ ಕಾರ್ಯಕ್ರಮದಲ್ಲಿ ರಶ್ಮಿಕಾ ಭಾಗವಹಿಸಿದ್ರು. ಆ ಪೈಕಿ ಒಂದು ಕಾರ್ಯಕ್ರಮದ ಫೋಟೋಗಳು ಇವು. ರಶ್ಮಿಕಾ ಮದ್ದಣ್ಣ ಭಾಗವಹಿಸಿದ್ದ ರ್ಯಾಂಪ್ ಶೋಗೆ ಒಮ್ಮೆ ಮಾಡೆಲಿಂಗ್ ನಟ ಅಕ್ಷಯ್ ಕುಮಾರ್ ಅತಿಥಿಯಾಗಿ ಆಗಮಿಸಿದ್ರು. ಈ ವೇಳೆ ರಶ್ಮಿಕಾ ಪ್ರತಿಭೆ ನೋಡಿ ಅಕ್ಷಯ್ ಮೆಚ್ಕೊಂಡಿದ್ರಂತೆ. ಮಾಡೆಲಿಂಗ್ ಸಮಯದಲ್ಲಿ ರಶ್ಮಿಕಾ ವಿವಿಧ ಬಗೆಯ ಫೋಟೋಶೂಟ್ ಗಳನ್ನ ಮಾಡಿಸಿದ್ರು. ಈ ಫೋಟೋಗಳನ್ನ ನೋಡಿದ್ರೆ ಇದು ರಶ್ಮಿಕಾ ಅವರೇನಾ ಎಂಬ ಆಶ್ಚರ್ಯವಾಗೋದಂತೂ ಖಂಡಿತ. ಸಖತ್ ಸ್ಟೈಲಿಶ್ ಅಂಡ್ ಹಾಟ್ ಲುಕ್ ನಲ್ಲಿ ರಶ್ಮಿಕಾ ಮದ್ದಣ್ಣ ಬೈಕ್ ಜೊತೆ ನಿಂತು ಪೋಸ್ ಕೊಟ್ಟಿರೋ ಫೋಟೋ. ಕೇವಲ ಮಾಡರ್ನ್ ಅಲ್ಲದೆ ಸೀರೆ ತೊಟ್ಟು ದೇಸಿ ಹುಡುಗಿಯಾಗಿ ಕೂಡ ರಶ್ಮಿಕಾ ಮಿಂಚಿದ್ರು. ಇನ್ನು 2014-15 ಸಾಕಷ್ಟು ದೊಡ್ಡ ಮಟ್ಟದ ರ್ಯಾಂಪ್ ಶೋಗಳಲ್ಲಿ ರಶ್ಮಿಕಾ ಭಾಗಿಯಾಗಿದ್ರು. ಒಟ್ಟಾರೆ ಈ ಸಿನಿಮಾ ಬರುವ ಮುನ್ನ ರಶ್ಮಿಕಾ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನ ಪಡೆದುಕೊಂಡಿದ್ರು. ಇನ್ನು ರಶ್ಮಿಕಾ ಅವರ ಸಿನಿಮಾ ಮುಂಚೆ ಬರೋ ಫೋಟೋಗಳು ಹೇಗಿತ್ತಂತ ನೋಡಿದ್ರಲ್ವಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.